ಫ್ರೆಂಡ್ಸ್, ಇದೇನು ಗೊತ್ತಾ? ಪಪ್ಪಾಯ ಬೀಜ. ಈ ಪಪ್ಪಾಯ ಬೀಜ ಏನಕ್ಕೆ ಇವರು ತೋರಿಸ್ತಾ ಇದ್ದಾರಲ್ಲ ಅಂತ ನೀವು ಅಂದ್ಕೋಬೋದು ಫ್ರೆಂಡ್ಸ್. ಗಿಡಗಳಿಗಿದು ಒಳ್ಳೆ ಫರ್ಟಿಲೈಸರ್ ಫ್ರೆಂಡ್ಸ್. ಈ ಪಪ್ಪಾಯ ಬೀಜ ನಾವು ಡೈಲಿ ತಿಂತಾ ಇದ್ದರೆ ನಮ್ಮ ಹೊಟ್ಟೆ ಒಳಗಿನ ಜಂತು ಸಮೇತವಾಗಲೂ ಇದು ಕಂಟ್ರೋಲ್ ಮಾಡುತ್ತಂತೆ ಫ್ರೆಂಡ್ಸ್. ಅಂಥ ಒಳ್ಳೆ ಫೆಸ್ಟ್ ಲಿಕ್ವಿಡ್ ನಮ್ಮ ಗಿಡಗಳಿಗಾಗುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಈಗ ಇದನ್ನು ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದು ಗೊತ್ತಾ, ಇದು ಮೂಸುಂಬೆ ಮತ್ತು ಎರಳಿಕಾಯಿ, ನಿಂಬೆಹಣ್ಣು, ನಾವು ಏನೇನು ಹಣ್ಣುಗಳು ತಿಂತೀವಿ ಆ ಬೀಜ ಎಲ್ಲನೂ ಇದೂ ಒಳ್ಳೆ ಫೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಫೆಸ್ಟ್ ಕಂಟ್ರೋಲ್ ಆಗುತ್ತೆ ಗಿಡಗಳಿಗೆ. ನೋಡಿ, ಈಗ ಎರಡೂ ಸೇರಿಸಿ ನಾನು ಮಿಕ್ಸಿ ಮಾಡಿ ಇದರಲ್ಲಿ ನಾನು ಲಿಕ್ವಿಡ್ ತೊಗೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎರಡು ಮಿಕ್ಸಿ ಮಾಡಿಬಿಟ್ಟು ನಾನು ಇವಾಗ ಇದಕ್ಕೆ ಸೋಸ್ಕೊಂಡ್ಬಿಟ್ಟು ಲಿಕ್ವಿಡ್ ತಯಾರು ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದನ್ನು ಮಿಕ್ಸಿ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಥರ ಫುಲ್ಲು ನೈಸಾಗಿ ಮಿಕ್ಸಿ ಮಾಡ್ಬೇಕು ಫ್ರೆಂಡ್ಸ್. ನೋಡಿ, ಇದು ಎಷ್ಟು ಘಾಟ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಹಣ್ಣು ಚೆನ್ನಾಗಿರುತ್ತೆ, ಆದರೆ ಈ ಸೀಡ್ಸ್ ಇದೆಯಲ್ಲ ತುಂಬ ಘಾಟು. ನೋಡಿ, ಇಷ್ಟ ಆಯ್ತಲ್ಲ. ಎಲ್ಲ ನೀಟಾಗಿ ಮಿಕ್ಸಿ ಮಾಡಿದ್ದೀನಿ. ನೋಡಿ ಎಷ್ಟು ಘಾಟು ಸ್ಮೆಲ್ ಬರ್ತಾಯಿದೆ, ಮತ್ತು ಬ್ಯಾಡ್ ಸ್ಮೆಲ್ ಅದು. ಅದಕ್ಕೆ ಇದೆಲ್ಲ ಓಡಿ ಹೋಗ್ಬಿಡುತ್ತೆ. ಇದನ್ನು ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡೋಣ. ನೋಡಿ, ಆಮೇಲೆ ಇದನ್ನು ಇದಕ್ಕೆ ಸ್ಪ್ರೇಯರ್ಗೆ ಹಾಕೊಂಬಿಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಸ್ಮೆಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ಇದನ್ನು ಸ್ಪ್ರೇಯರ್ಗೆ ಹಾಕೊಂಬಿಡೋಣ ಫ್ರೆಂಡ್ಸ್. ಇದು ನೀಮ್ ಆಯಿಲ್, ಇದು ನೀಮ್ ಆಯಿಲ್ ಫ್ರೆಂಡ್ಸ್. ನೀಮ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೋಡಿ. ಅಷ್ಟು ನೀಮ್ ಆಯಿಲ್ ಮಿಕ್ಸ್ ಮಾಡ್ಕೊಂಬಿಟ್ರಿ ಫ್ರೆಂಡ್ಸ್. ಅದಷ್ಟು ಒಳ್ಳೆ ಫರ್ಟಿಲೈಸರ್, ಆರ್ಗಾನಿಕ್ ಫರ್ಟಿಲೈಸರ್. ಈಗ ಸ್ಪ್ರೇಯರ್ಗೆ ಹಾಕೊಂಬಿಡೋಣ. ಹಲೋ ಫ್ರೆಂಡ್ಸ್, ನೋಡಿ ಪಪ್ಪಾಯ ಬೀಜ ಮತ್ತು ನಿಂಬೆಹಣ್ಣಿನ ಬೀಜ ಮತ್ತು ಇದೆಲ್ಲ ಚಕ್ಕೋತ ಬೀಜ ಎಲ್ಲ ತೆಗೆದಿದ್ದಿತ್ತಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ಎದ್ದು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಚಿಕ್ಕ ಕೀಟಗಳು ಹೆಂಗೆ ಎದ್ದು ಹೋಗ್ತಾ ಇದೆ ನೋಡಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ. ನೋಡಿ, ಇಲ್ಲಿ ಎಲ್ಲ ತಿಂದಿರುತ್ತೆ. ನೋಡಿ ನೋಡಿ ಹೆಂಗೆ ಓಡೋಗ್ತಾ ಇದೆ ನೋಡಿ. ಈ ಬ್ಯಾಡ್ ಸ್ಮೆಲ್ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ಓಡೋಗ್ತಾ ಇದೆ ನೋಡಿ. ಅದು ಸ್ಮೆಲ್ ನೀವು ನೋಡಿ ಮಾಡಿ ಎಷ್ಟು ಬ್ಯಾಡ್ ಸ್ಮೆಲ್ ಇರುತ್ತೆ ಅಂತ. ಇದಕ್ಕೆ ನೀಮ್ ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ, ನೀನು ಎಂಥ ಹುಳು ನೋಡಿ, ಹಿಂಗೆ ಮುದುರು ಎಲೆಗಳು ಇರುತ್ತಲ್ಲ ಅದಕ್ಕೆ ಹಾಕಿದರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಫೆಸ್ಟ್. ಮೆಣಸಿನ ಇದಕ್ಕೆ ಬೇಗ ಇದು ಎಲೆ ಮುದುರು ರೋಗ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಮೆಣಸಿನ ಗಿಡಕ್ಕೆ ಬೇಗ ಬರುತ್ತೆ. ಇಲ್ಲಿ ನೋಡಿ, ಅದೊಂಚೂರು ನೋಡಿ ನೋಡಿ ಫ್ರೆಂಡ್ಸ್. ಈ ಗಿಡನ ನೋಡಿ, ಇದು ನೋಡಿ ಫ್ರೆಂಡ್ಸ್, ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹುಳ ಇದೆ ಇದ್ರ ಮೇಲೆ ನೋಡಿ, ಎದ್ದು ಹೋಗೋದು ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದು ಅಷ್ಟು ನೋಡಿ, ಇಲ್ಲಿದೆ ನೋಡಿ ಹುಳ.
ಇನ್ನು 15 ಡೇಸ್ 20 ಡೇಸ್ ಈ ಕಡೆ ತಿರುಗಲ್ಲ ಹುಳುಗಳು ಆ ಬ್ಯಾಡ್ ಸ್ಮೆಲ್ಲಿಗೆ. ಆ ಬ್ಯಾಡ್ ಸ್ಮೆಲ್ಲಿಗೆ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಗಿಡದಲ್ಲಿ ಇಳಿದು ಹೋಗೋ ಥರ ನಾವು ಹೊಡಿಬೇಕು ಫ್ರೆಂಡ್ಸ್. ಹುಳುಗಳೆಲ್ಲ ಓಟ ಕಿತ್ತುಬಿಡುತ್ತೆ, ಆ ಸ್ಮೆಲ್ಲು ಆಗಲ್ಲ ಆ ಹುಳುಗಳಿಗೆ. ಈ ಮೆಣಸಿನ ಗಿಡಗಳಿಗಂತೂ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ. ನೋಡಿ ನೋಡಿ ಅದು ಹೆಂಗಿದೆ ನೋಡಿ. ಮತ್ತು ಪಪ್ಪಾಯ ಬೀಜ ಅಷ್ಟು ಮೆಡಿಷನ್ ವ್ಯಾಲ್ಯೂ ಇದೆ ಫ್ರೆಂಡ್ಸ್ ಅದರಲ್ಲಿ. ನಮ್ಮ ಜಂತು ಸಮೇತ ನೋಡಿ ಈ ಥರ ನೋಡಿ ಕುಡಿಗಳು ಮೇಲೆ ಬರೋಕ್ಕೆ ಬಿಡಲ್ಲ ನೋಡಿ ಫ್ರೆಂಡ್ಸ್ ಹುಳುಗಳು. ನೋಡಿ 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 ಎಲೆಗಳು ಯಾವ ಥರ ಆಗಿದೆ. ಇದಕ್ಕೆಲ್ಲ ಅಷ್ಟು ಚೆನ್ನಾಗಿ ಇನ್ನು 20 ಡೇಸು ಇಲ್ಲಾಂದರೆ 15 ಡೇಸ್ ಬಿಟ್ಟು ನಾನು ಈ ಗಿಡ ನಿಮ್ಗೆ ತೋರಿಸ್ತೀನಿ. ಇದು ಯಾವ ಥರ ಡೆವಲಪ್ ಆಗಿರುತ್ತೆ, ರೋಗ ಹೇಗೆ ಹೋಗಿರುತ್ತೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ನೋಡಿ ನೋಡಿ ಈ ಥರ ಎಲೆ ಹಿಂದುಗಡೆಯಿಂದ ನಾವು ಹೊಡಿಬೇಕು ಫ್ರೆಂಡ್ಸ್. ಈ ಥರ ಎಲೆ ಹಿಂದುಗಡೆ ಜಾಸ್ತಿ ಇರುತ್ತೆ, ಮೊಟ್ಟೆ ಜಾಸ್ತಿ ಎಲೆ ಹಿಂದುಗಡೆ ಇರುತ್ತೆ ನೋಡಿ. ರೋಸ್ಗೂ ತುಂಬ ಬರ್ತಾ ಇರುತ್ತೆ. ಈ ಥರ ಎಲ್ಲ ಗಿಡಗಳಿಗೂ ಹೊಡೆದು ಬಿಟ್ಟರೆ, ಮತ್ತು ಇದು ಆರ್ಗಾನಿಕ್, ನಮಗೇನೂ ಆಗಲ್ಲ. ಎಷ್ಟು ಹೊಡೆದ್ರೂ ಅದನ್ನು ನಾವು ತಿಂದರೆ ನಮಗೆ ಮೆಡಿಷನ್ ಅದು. ಇವಾಗ ಟೊಮೊಟೊಗೆ ಜಾಸ್ತಿ ಹೊಡಿತೀವಪ್ಪ ಅನ್ನೋಂಗಿಲ್ಲ, ಜಾಸ್ತಿ ಹೊಡೆದಷ್ಟು ಅದು ನಮಗೆ ಮೆಡಿಷನ್ನಾಗಿ ಕೆಲಸ ಮಾಡುತ್ತೆ. ನಾವು ಅದನ್ನು ತಿಂದರೆ ನಮಗೆ ಮೆಡಿಷನ್. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ನಾಟಿ ನೋಡಿದ್ರ ಎಂತೆಂಥ ಔಷಧಿಗಳು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. 15 ಡೇಸ್ ಒಂದ್ಸರಿ ನಾವು ಕಂಪಲ್ಸರಿ ಹೊಡಿಲೇಬೇಕು ಫ್ರೆಂಡ್ಸ್. ನೋಡಿ ಹುಳ ಆರ್ತಾ ಇರೋದು ಕಾಣಿಸುತ್ತಲ್ಲ ನಿಮಗೆ, ಇಲ್ಲಿ ನೋಡಿ ಈ ಥರ ಎಲೆ ಮೇಲೆ ಯಾವಾಗಲೂ ಬರ್ತವೆ. ಇಷ್ಟು ನೋಡಿ, ಇಷ್ಟು ಗ್ರೀನ್ ಆಗಿರೋ ಟೊಮೊಟೊ ನೋಡಿದ್ದೀರಾ ನೀವು? ಈ ಬದನೆಕಾಯಿ ನೋಡಿದರೆ ನೋಡಿ ಹುಳ ಹೆಂಗೆ ಓಡೋಗ್ತಾ ಇದೆ ನೋಡಿ. ಹುಳ ನೋಡ್ಬೋದು ನೋಡು, ಇದು ಎಷ್ಟು ಇದಾಗಿದೆ ನೋಡಿ. ಇದು ಕಮುರಿ ಹೋಗಿದೆ, ಇದು ರೋಗ ಅಂತ ನೋಡಿ. ಈ ಹೂವು ನೋಡು, ಇದು ಫ್ರೆಶ್ ನೋಡು, ಇದು ನೋಡು, ನೋಡಿದೆ ಹೋಯ್ತದೆ, ಅದನ್ನೇ ರೋಗ ಅನ್ನೋದು ನೋಡಿ. ಇದನ್ನು ತೆಗೆದು ಬಿಟ್ಟರೆ ಮತ್ತೆ ಚಿಗುರು ಬಂದುಬಿಡುತ್ತೆ. ನೋಡಿದೆ ಇಲ್ಲಿ ನೋಡಿ, ಇದು ಆಲ್ರೆಡಿ ಅಟ್ಯಾಕ್ ಆಗಿಬಿಟ್ಟಿದೆ ನೋಡಿ. ನೋಡ್ದೆ, ಅದಕ್ಕೆ ಇದನ್ನು 15 ಡೇಸ್ ಒಂದ್ಸರಿ ಕಂಪಲ್ಸರಿ ನಾವು ಹೊಡೀತಾ ಇದ್ದರೆ ನಮಗೆ ಯಾವುದೇ ಕೆಮಿಕಲ್ ಸ್ಪ್ರೇಗಳು ಬೇಕಿಲ್ಲ.